ಜೆಪಿ ಸರ್, ಬೆಂಗಳೂರು ಕರಗ ಅಂತ ಕೂಡಲೇ 800 ವರ್ಷಗಳ ಇತಿಹಾಸ. ಪ್ರತಿ ವರ್ಷ ನಾವು ಕೂಡ ಕವರೇಜಿಗೆ ಬರ್ತೀವಿ. ಎಲ್ಲೊಂದ್ ಕಡೆ ಊರಿನ ಭಾಗದಲ್ಲಿ ಉತ್ಕೊಂಡು ನಾವು ಜಾತ್ರೆಗಳನ್ನೆಲ್ಲ ಮಿಸ್ ಮಾಡ್ಕೊಂತೀವಿ. ಆದ್ರೆ ಬೆಂಗಳೂರು ಕರಗ ಅಂದಾಗ ಆ 9 ದಿನ ಒಳ್ಳೆ ಜಾತ್ರೆ ಇರುತ್ತಪ್ಪ ಅನ್ನೋ ರೀತಿಯಲ್ಲಿ ನಾವು ಕೂಡ ರಿಪೋರ್ಟಿಂಗ್ ಅನ್ನ ಮಾಡ್ತೀವಿ. ಅಷ್ಟು ತುಂಬಾ ಅದ್ಭುತವಾಗಿ ಬೆಂಗಳೂರು ಕರಗವನ್ನ ಮಾಡ್ತಾರೆ. ಈಗಷ್ಟೇ ಈ ಕಬ್ಬನ್ ಪಾರ್ಕ್ ನಲ್ಲಿರುವಂತಹ ಕಲ್ಯಾಣಿಯಲ್ಲೂ ಕೂಡ ಒಂದು ರೀತಿಯಲ್ಲಿ ಅವರು ಪೂಜೆಯನ್ನ ಮಾಡ್ಕೊಂಡು ಹೋಗಿದ್ದಾರೆ. ಈಗಾಗಲೇ ಸಾವಿರಾರು ಜನ ಬಂದು ಈ ಪೂಜೆಯಲ್ಲಿ ತೊಡಗಿದ್ರು. ಆದ್ರೆ ಈಗ ಆರೋಪ ಕೇಳಿ ಬಂದಿರುವಂತದ್ದು 1.5 ಕೋಟಿಯನ್ನ ಬಿಡುಗಡೆ ಮಾಡಿಲ್ಲ ಸರ್ಕಾರ ಅಂತ ಹೇಳಿ ನೇರವಾಗಿ ಮುಜರಾಯಿ ಇಲಾಖೆಯ ಅಧಿಕಾರಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಆರೋಪವನ್ನ ಸತೀಶ್ ಅವರು ಕೂಡ ಮಾಡ್ಕೊಂಡು ಬಂದಿದ್ದಾರೆ. PR ರಮೇಶ್ ಅವರಿದ್ದಾರೆ, ಮಾತಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ ಲೈವ್ ನಲ್ಲಿ. ಸರ್, ಈಗ ಬೆಂಗಳೂರು ಕರಗಕ್ಕೆ 1.5 ಕೋಟಿ ಹಣ ಬಿಡುಗಡೆ ಆಗೇ ಇಲ್ಲ, ನೀವು ಕೂಡ ಅದಕ್ಕೆ ಅಡ್ಡಿಪಡಿಸಿದ್ದೀರಾ ಅನ್ನೋ ಒಂದು ನೇರ ಆರೋಪವನ್ನು ಸತೀಶ್ ಅವರು ಮಾಡಿದ್ದಾರೆ. ಈಗ ಬಿಬಿಎಂಪಿಯಲ್ಲಿ ಬಜೆಟ್ ಪ್ರಾವಿಷನ್ಸ್ 1.5 ಕೋಟಿ ರೂಪಾಯಿ ಇಟ್ಕೊಂಡಿದ್ದಾರೆ. ಅಂದ್ರೆ 1.5 ಕೋಟಿನೂ ಖರ್ಚು ಮಾಡಬೇಕು ಅಂತಲ್ಲ ಅರ್ಥ. ಈಗ ವ್ಯವಸ್ಥಾಪಕ ಸಮಿತಿ 21 ಮಾರ್ಚ್ಗೆ ಮುಗಿಯಿತು ಅವರ ಅವಧಿ. ಆದ್ರೆ ಅವರು ಇದನ್ನ ನಾವು 27ರವರೆಗೂ ನಮಗೆ ಅವಕಾಶ ಕೊಡಿ, 2027ರವರೆಗೂ ಅವಕಾಶ ಕೊಡಿ ಅಂತೇಳಿ ಅವರು ಅಪ್ಲಿಕೇಶನ್ ಹಾಕೊಂಡಿದ್ರು. ಅದರ ಆಧಾರದ ಮೇಲೆ ನ್ಯಾಯಾಲಯ ಇಲ್ಲ ಇದೆಲ್ಲ ಆಗುದಿಲ್ಲ, ಈ ಕರಗ ಇರೋದ್ರಿಂದ ನೀವು 14 ಅಂದ್ರೆ ನಾಡಿದ್ದವರೆಗೂ ಇರಲಿ, ನಂತರ ನೋಡೋಣ ಅಂತ ಹೇಳಿ ಮೊದಲನೇ ಆದೇಶ ಕೊಟ್ಟರು. ತದನಂತರ ಇನ್ನೊಂದು ಅಪ್ಲಿಕೇಶನ್ಸ್ ಮೇಲೆ ಮತ್ತೆ ಇವರು ಸರ್ಕಾರದವರು ಅದನ್ನ ಕ್ವಶನ್ ಮಾಡಿದಾಗ ನ್ಯಾಯಾಲಯ ಏನ್ ಹೇಳ್ತು, ಹೌದಾ ಈಗಾಗಲೇ ಈ ಒಂದು ಸಮಿತಿ ಏನ್ ಮಾಡಿದಿರಿ, ಯಾವುದು ಅಧಿಕಾರಿಗಳ ಸಮಿತಿ, ಅವರು ಈ ವೆಚ್ಚಗಳನ್ನ ನೋಡ್ಕೊಳ್ಳಿ ಅಂತ ಹೇಳಿ ಅವ್ರಿಗೆ ಆದೇಶ ಕೊಟ್ಟಿದ್ದಾರೆ. ಮತ್ತೆ ಇದು ಯಾವುದೇ ವೆಚ್ಚ ಮಾಡಂಗಿಲ್ಲ ಈ ಕಮಿಟಿ, ಕೇವಲ ಒಂದು ಶೋ ಕೇಸ್ ಅಲ್ಲಿರ್ತಕ್ಕಂಥ ಒಂದು ಕಮಿಟಿ ಮೇಲ್ವಿಚಾರಣೆ ಮಾಡುವಂತದ್ದು. ಏನ್ ಸರಿ ಇದೆ, ಏನ್ ಸರಿ ಇಲ್ಲ ಅದನ್ನ ನೋಡ್ಕೊಳ್ಳುವಂಥದ್ದು. ಈಗ ಬಹಳಷ್ಟು ಜನ ವೆಚ್ಚಗಳು ಮಾಡ್ತಾ ಇದ್ದಾರೆ. ಅಂದ್ರೆ ಯಾವುದೇ ಹಣ ವಾಪಸ್ ಬರಬೇಕು ಅಂತಲ್ಲ, ಅವ್ರ ಇಚ್ಛೆಯಿಂದ ಒಂದೊಂದು ಫ್ಯಾಮಿಲಿಯವರು 1 ಲಕ್ಷ 2 ಲಕ್ಷ ವೆಚ್ಚ ಮಾಡ್ತಾರೆ. ಅವ್ರು ಯಾವುದೋ ನೋಡಿ, ಇವತ್ತು ಇಲ್ಲಿ ಯಾವುದೋ ಒಂದು ನಮ್ಮ ಕೈಲಾಶ್ ಫ್ಯಾಮಿಲಿಯವರು ಇವತ್ತು ಇದರೆಲ್ಲ ವೆಚ್ಚ ಎಲ್ಲ ಮಾಡ್ತಿದ್ದಾರೆ. ಇದು ಯಾವುದು ಕ್ಲೈಮ್ ಇಲ್ಲ, ಇದು ಯಾವುದೇ ತರಹದ ಸರ್ಕಾರದವ್ರು ಕೊಡೋದಿಲ್ಲ. ಸೇವೆ ಈ ತರ 100 ಜನ ಮಾಡ್ತಾರೆ, ಒಬ್ಬರಲ್ಲ 100 ಜನ ಮಾಡ್ತಾರೆ. ಆದ್ರೆ ಇಲ್ಲಿ ಏನು ವೆಚ್ಚ ಮಾಡೋದಿದೆ ಅದನ್ನ ಪಾರದರ್ಶಕವಾಗಿ ಕಾನೂನು ಮತ್ತು ನಿಯಮಗಳ ಪ್ರಕಾರನೇ ಖರ್ಚು ಮಾಡಬೇಕು. ನಾನಾಗ್ಲಿ ಅಧ್ಯಕ್ಷ, ಇನ್ನೊಬ್ಬರಾಗ್ಲಿ ಅಥವಾ ಅಧಿಕಾರಿ ಡಿಸಿನೇ ಆಗ್ಲಿ, ಯಾರೇ ಆದ್ರೂ ಕಾನೂನು ಪ್ರಕಾರನೇ ವೆಚ್ಚ ಮಾಡಬೇಕು. ಆ ವೆಚ್ಚ ಮಾಡೋದ್ರಲ್ಲಿ ಇವತ್ತು ಅದಕ್ಕೆ ಅಂತ ಒಂದು ಟೀಮ್ ಮಾಡಿದ್ದಾರೆ ಸರ್ಕಾರ. ಆ ಸರ್ಕಾರ ಮಾಡಿರ್ತಕ್ಕಂಥ ಟೀಮು ಇವತ್ತು ಆ ಕೆಲಸವನ್ನ ಮಾಡ್ತಾ ಇದೆ. ಸೊ ಈಗ ನನಗೆ ಕೊಟ್ಟಿಲ್ಲ ಅಂತೇಳಿ ಸತೀಶ್ ಅವರು ಹೇಳ್ತಾ ಇರೋದು, ಅವರು ಕೊಡೋದಕ್ಕೆ ನ್ಯಾಯಾಲಯನೂ ಹೇಳಿಲ್ವೇ? ನ್ಯಾಯಾಲಯ ಹೇಳಿರೋದು ಈ ಖರ್ಚು ವೆಚ್ಚಗಳೆಲ್ಲ ನೀವು ಕಮಿಟಿಯವ್ರು ಮಾಡಿ ಅಂತ ಸ್ಪೆಸಿಫಿಕ್ ಆರ್ಡರ್ ಇದೆ. ಈ ಕಮಿಟಿಯಲ್ಲಿ ಸತೀಶ್ ಅವರು ಇಲ್ಲ. ಸತೀಶ್ ಅವರು ಕಮಿಟಿಯಲ್ಲಿ ಅವರು ಒಬ್ರು ಕಮಿಟಿ ಅಷ್ಟೇ, ಅಧ್ಯಕ್ಷರು ಅನ್ನೋದಕ್ಕಿಂತ ಅವರು ಇರತಕ್ಕಂಥ ಕಮಿಟಿ. ಇವಾಗ ಇರತಕ್ಕಂಥ 9 ಜನ ಕಮಿಟಿ ಇದ್ದಾರೆ. ಆ 9 ಜನ ಕಮಿಟಿ ಇರಲಿ ಅಂತ ಕಾರಣ ಏನು ಅಂದ್ರೆ ಒಂದು ವ್ಯವಸ್ಥೆ ಇರಲಿ ಅಂತ ನ್ಯಾಯಾಲಯ ಒಂದು ಲಿಬರಲ್ ಆಗಿ ಕೊಟ್ಟಿರ್ತಕ್ಕಂಥ ಒಂದು ಆರ್ಡರ್. ಕಮಿಟಿ ಸದಸ್ಯರೇ ಬಿಡುಗಡೆ ಆಗಿಲ್ಲ ಅಂತ ಹೇಳಿದ್ರೆ ಹೌದಲ್ವಾ? ಬಿಡುಗಡೆ ಆಗಿಲ್ಲ ಅಂತಾನೆ ಆಯ್ತು. ಬಿಡುಗಡೆ ಆಗಿದೆಯಮ್ಮ, ನಾನು ಹೇಳಿದ್ನಲ್ಲ ಅವಾಗಲೇ ನಿಮಗೆ 40 ಲಕ್ಷ ರೂಪಾಯಿ ಬಿಡುಗಡೆ ಆಗಿದೆ. ಅದು ಯಾರಿಗಾಗಬೇಕು? ನ್ಯಾಯಾಲಯ ಯಾರಿಗೆ ಹೇಳಿದೆ? ನನಗೆ ಕೊಡಿ ಅಂತ ಹೇಳಿದ್ಯಾ, ನಿಮಗೆ ಕೊಡಿ ಅಂತ ಹೇಳಿದ್ಯಾ, ಸತೀಶ್ ಕೊಡಿ ಅಂತ ಹೇಳಿದ್ಯಾ, ಡಿಸಿ ಕೊಡಿ ಅಂತ ಹೇಳಿದೆ, ಡೆಪ್ಟಿ ಕಮಿಷನರ್ ಕೊಡಿ ಅಂತ ಹೇಳಿದ್ದಾರೆ. ಕಮಿಟಿ ಅಂದ್ರೆ ಅವರು ಅಧಿಕಾರಿಗಳ ಕಮಿಟಿ, ಸತೀಶ್ ಇಲ್ಲ ಅದರಲ್ಲಿ. ಸತೀಶ್ ಇರತಕ್ಕಂಥದ್ದು ವ್ಯವಸ್ಥಾಪನಾ ಸಮಿತಿ, ಅದನ್ನ 14ವರೆಗೂ ಇರಲಿ, ಕರಗ ಆಗೋವರೆಗೂ ಇರಲಿ ಅಂತ ಹೇಳಿದ್ದಾರೆ ಅಷ್ಟೇ. ಆದ್ರೆ ಯಾವುದೋ ಒಂದು ಗ್ಯಾಪ್ ಇಲ್ಲದೆ, ವ್ಯಾಕ್ಯೂಮ್ ಇಲ್ದಿರ ಇರತಕ್ಕಂಥ ರೀತಿಯಲ್ಲಿ ಒಂದು ಬಿಟ್ಟಿದ್ದಾರೆ ಹೊರತಾಗಿ ಬೇರೆ ಇನ್ನೇನು ಅಲ್ಲ. ಹಾಗಾಗಿ ಇವತ್ತು ಖರ್ಚು ವೆಚ್ಚ ಮಾಡತಕ್ಕಂಥದ್ದು ನ್ಯಾಯಾಲಯದ ಪ್ರಕಾರ ಅಧಿಕಾರಿಗಳು, ನಾಳೆ ಹೆಚ್ಚು ಕಮ್ಮಿ ಹತ್ರ ಅಧಿಕಾರಿಗಳು ನ್ಯಾಯಾಲಯಕ್ಕೆ ಹೋಗಿ ನಿಂತ್ಕೋಬೇಕಾಗತ್ತೆ, ಜನಗಳಿಗೆ ಉತ್ತರ ಕೊಡಬೇಕಾಗುತ್ತೆ. ಅಥವಾ ವಿಧಾನಸೌಧದಲ್ಲಿ ನಮ್ಮ ಸರ್ಕಾರ ಇವತ್ತೇನಾದ್ರೂ ಇಷ್ಟೊಂದು ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಅಂದ್ರೆ ಅದು ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು ಮತ್ತು ರಾಮಲಿಂಗ ರೆಡ್ಡಿ ಅವರು ಅವರ ಒಂದು ಆದೇಶಗಳ ಮೇಲೆ ಬಿಡುಗಡೆ ಆಗ್ತಾ ಇದೆ. ಹಾಗಾಗಿ ಈಗಾಗಲೇ 40 ಲಕ್ಷ ಬಿಡುಗಡೆ ಆಗಿದೆ, ಅದರಿಂದನೇ ಈ ಕೆಲಸಗಳೆಲ್ಲ ನಡೀತಾ ಇದೆ. ಹೌದೌದು, ಅದೆಲ್ಲ ಟೆಂಡರ್ಸ್ ಕರೆದಿದ್ದಾರೆ. ಈಗ ಹೂವು ಕೊಡೋರಿಗೆ ಒಂದು ಟೆಂಡರು ಮತ್ತು ಬೇರೆ ಬೇರೆ ಕೆಲಸಗಳೆಲ್ಲ ಟೆಂಡರ್ ಕರೆದಿದ್ದಾರೆ. ಏನೆಲ್ಲ ಒಂದು ನಡವಳಿಕೆ ಇರುತ್ತೆ, ಒಂದು ನಡವಳಿಕೆ, ಆ ನಡವಳಿಕೆ ಏನ್ ಹೇಳುತ್ತೆ ಅದ್ರ ಪ್ರಕಾರದಲ್ಲಿ ನಡ್ಕೋತಾರೆ ಅಧಿಕಾರಿಗಳು, ಅದ್ರ ಪ್ರಕಾರದ ಈಗ ನಡ್ಕೋತಾ ಇದ್ದಾರೆ. ಇವರು ಯಾವ್ದು ಎಕ್ಸ್ಟ್ರಾರ್ಡಿನರಿ ಆಗಿ ನಾನು ಬ್ಯಾನರ್ ಹಾಕಿದ್ದೀನಿ, ನಾನು ಅವ್ರಿಗೆ ಬಟ್ಟೆ ಕೊಡಿಸಿದ್ದೀನಿ, ಅವ್ರಿಗೆ ನಾನು ಆಪಲ್ ಕೊಟ್ಟಿದ್ದೀನಿ, ಅರೆ ನನಗಿಷ್ಟ ಇತ್ತು ಇವತ್ತು ನಾನು ಇನ್ನೇನೋ ಮಾಡಿದ್ದೀನಿ, ಅಥವಾ ಈ ತರ ವಸ್ತ್ರ ಕೊಡಿಸ್ಬೇಕು ನನ್ನ ಆಸೆ, ಎಲ್ಲರಿಗೂ ವಸ್ತ್ರ ಕೊಡಿಸ್ತೀನಿ, ಅದು ನನ್ನ ಆಸೆ. ಅದನ್ನ ನಾನು ಸರ್ಕಾರದಿಂದ ಅಪ್ಲೈ ಮಾಡೋಕ್ಕಾಗತ್ತಾ? ತಪ್ಪಾಗತ್ತೆ. ಸರ್ಕಾರದವರು ಯಾವ ರೀತಿ ಜುಡಿಷಿಯರಿ ಅದನ್ನು ಖರ್ಚು ಮಾಡೋಕ್ಕಾಗತ್ತೆ ಅಷ್ಟು ಮಾತ್ರ ಅವ್ರು ಖರ್ಚು ಮಾಡೋದಕ್ಕೆ
ಖಂಡಿತ ಖಂಡಿತ ಎಲ್ಲರೂ ಇದೇ ತರ ಮಾಡ್ತಾ ಇದ್ರು. ಇವ್ರು ಯಾಕೋ ವಿಚಿತ್ರವಾಗಿ ನಡ್ಕೋತಾ ಇದಾರೆ. ಮಾಡಿದೆ, ಕೇಳಿಸ್ಬೇಕಾ? ಫೋನಲ್ಲಿ ಕೇಳಿಸ್ಲಾ ನಾನು ಡಿಸಿಯಿಂದ? ಬೇಕಾ? ಒಂದ್ ನಿಮಿಷ. ಸೊ ನೇರವಾಗಿ ಡಿಸಿಗೆ ಕಾಲ್ ಮಾಡ್ತಾ ಇದ್ದಾರೆ ಜೆಪಿ ಸರ್, ಅವರಿಂದನೇ ಕೇಳಿಸ್ತೀವಿ, ಒಂದು ಕ್ಲಾರಿಟಿ ಸಿಗುತ್ತೆ ಅಂತ ಹೇಳಿ. ಕಿರಣ್ ಸರ್, ವಿಡಿಯೋ ಕ್ಯಾಮ್ರಾ ತಗೊಳ್ಳಿ. ಜಗದೀಶ್, ಇಲ್ಲಿ ಅವನು ಆರೋಪ ಮಾಡ್ತಾ ಇದ್ದಾನೆ ಬಿಬಿಎಂಪಿ. ಅಲ್ಲ, ನೀವ್ ಹೇಳಿ ಇವ್ರು ನಮ್ಮ ಪ್ರೆಸ್ ಅವ್ರು ಇದಾರೆ ಇಲ್ಲೇ. ಸರ್ ನನಗೆ ಗೊತ್ತಾಯ್ತು. ಇವನ್ ಮಿನಿಸ್ಟರ್ ಸಾಹೇಬ್ರು ಮಾತಾಡಿದ್ರು, ನಿನ್ನೆನೆ ದುಡ್ಡು ರಿಲೀಸ್ ಆಗಿದೆ. ನಾವು ನಮ್ಮ ಕಾಂಟ್ರಾಕ್ಟರ್ ಕಡೆಯಿಂದ ಅವ್ರಿಗೆ ಅಡ್ವಾನ್ಸ್ ಮೂವ್ಮೆಂಟ್ ಮಾಡಿಸ್ತಾ ಇದ್ದೀವಿ. ಸೊ ಇವತ್ತು ನಾಳೆ ನಾಡಿದ್ದು 3 ದಿವಸ ಬ್ಯಾಂಕ್ ರಜೆ ಇರೋದ್ರಿಂದ ನೆಕ್ಸ್ಟ್ ಬರೋ ಮಂಗಳವಾರ ಬುಧವಾರ ನಾವು ಪೇಮೆಂಟ್ ಕೂಡ ಮಾಡ್ತೀವಿ. ಏನೋ ಬೇಸ್ಡ್ ಆನ್ ಏನೋ ಅವ್ರ ಬಿಲ್ ಪ್ರೊಡ್ಯೂಸ್ ಮಾಡ್ದಂಗೆ ಏನ್ ತೊಂದರೆ ಇಲ್ಲ ಸರ್. ದುಡ್ಡು ಇದೆ, ಎವ್ರಿಥಿಂಗ್ ಇಸ್ ದೇರ್. ಸೊ ವಿತ್ ಫುಲ್ ಕಾನ್ಫಿಡೆನ್ಸ್ ದೇ ಕ್ಯಾನ್ ಗೋ ಹೆಡ್ ಸರ್. ನಾವು ಅವ್ರಿಗೆ ಮಾತಾಡ್ತಾ ಇದೀವಿ, ಮಾತು ಕೊಡ್ತಾ ಇದೀವಿ. ಇವನ್ ನಮ್ಮ AC ತಹಸೀಲ್ದಾರ್ ಅಲ್ಲೇ ಇದ್ದಾರೆ ಸರ್. ಸ್ವಲ್ಪ ನಾವು ನಮ್ಮ ಕಾಂಟ್ರಾಕ್ಟರ್ ಹೇಳಿ ಸ್ವಲ್ಪ ದುಡ್ಡು ಕೂಡ ಅಂದ್ರೆ ಲಿಕ್ವಿಡ್ ದುಡ್ಡು ಕೂಡ ಮೂವ್ಮೆಂಟ್ ಮಾಡಿಸ್ತಾ ಇದೀವಿ. ಅಡ್ವಾನ್ಸ್ ಸರ್. ಸರ್ ಆಕ್ಚುಲಿ ಹೇಳ್ಬೇಕಂದ್ರೆ ಸರ್ 40 ಲಕ್ಷ ರಿಲೀಸ್ ಆಗಿದೆ. ಯಾವತ್ತಾಗಿದ್ದು ಸರ್? ನಿನ್ನೆ ಆಗಿದೆ ಬೆಳಿಗ್ಗೆ. ಅಲ್ಲ ಆದ್ರೂ ಕೂಡ ಮೇಡಮ್ ಇಲ್ಲಿ ನೋಡಿ, ಇದು ಗೌರ್ಮೆಂಟ್ ಫಂಕ್ಷನ್ ಇರೋದು. ನಾನು ಹೇಳೋದು ಸುಳ್ಳಾಗುತ್ತೆ. ನಾನೇ ಮಾಡಿಸಿರೋದು. ಅವರು ಪಾಪ ಮಾಡಿರ್ಲಿಲ್ಲ. ಅದೇನೋ ಯೂಟಿಲೈಸೇಷನ್ ಕೊಡ್ಬೇಕು ಸರ್, ಅದು ಇದು ಅಂತ ನಮ್ಮ ತುಷಾರ್ ಗಿರಿನಾಥ್ ಹೇಳ್ತಿದ್ರು. ನಾನು ಆಮೇಲೆ ಇಲ್ಲ ಇಮಿಡಿಯೇಟ್ ಆಗಿ ಒಂದು ಕೊಟ್ಬಿಡಿ, ಆಮೇಲೆ ನೋಡೋಣ ಹೇಳಿ ಕಂಟಿನ್ಯೂ ಮಾಡಿ. ದುಡ್ಡು ಕೂಡ ಆಲ್ರೆಡಿ ಅಕೌಂಟಿಗೆ ಜಮಾ ಆಗಿದೆ. ಈಗ ನಾನ್ ಸುಮ್ಮನೆ ಇದು ಗಾಳಿ ಸುದ್ದಿ. ಅಲ್ಲ ಸರ್, ಕರಗ ಆಗುವ ಮುನ್ನ ರಿಲೀಸ್ ಆಗ್ಬೇಕಲ್ವಾ, ಅಥವಾ ಪ್ರತಿ ವರ್ಷ ಹೇಗಾಗತ್ತೆ ಸರ್? ಪ್ರತಿ ವರ್ಷ ಹಿಂಗೆ ಆಗೋದು ನೋಡಿ. ಪ್ರತಿ ವರ್ಷ ಯಾವ್ದು ಅಡ್ವಾನ್ಸ್ ಸಿಸ್ಟಮ್ ಅನ್ನೋದು ಇರೋದಿಲ್ಲ. ಓಕೆ. ಈಗ ಇಟ್ಸ್ ಅ ಗೌರ್ಮೆಂಟ್ ಫಂಕ್ಷನ್. KTPP ಆಕ್ಟ್ ಪ್ರಕಾರ ನಾವು ಕೆಲಸ ಮಾಡೋದು. ಓಕೆ. ಇದು ಊರ ಹಬ್ಬ, ಎಲ್ಲ ಜನರು ಒಗ್ಗೂಡಿ ಕೆಲಸ ಮಾಡುವಂತದ್ದು. ಅಲ್ಲ, ₹1 ಕೂಡ ರಿಲೀಸ್ ಆಗಿಲ್ಲ ಅಂತಿದಾರೆ ಸರ್. ಯಾರು ಹೇಳಿದ್ದು? ಆದ ಹೇಳಿಸಿ ನಾನು ಹೇಳ್ತಾ ಇದ್ದೀನಲ್ಲ, ದುಡ್ಡು ರಿಲೀಸ್ ಆಗಿದೆ ಅಂತ. ಬೇಕಾದ್ರೆ ಅಕೌಂಟ್ ನಂಬರ್ ಕೊಡ್ತೀನಿ, ಬೇಕಾದ್ರೆ ಆನ್ಲೈನ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ವ್ಯವಸ್ಥಾಪನಾ ಮಂಡಳಿಯ ಪಾತ್ರ ಏನ್ ಸರ್ ಹಾಗಾದ್ರೆ? ಸರ್ ಯಾರಿಗೆ ದುಡ್ಡು ಹೋಗಿದೆ ಸರ್? ಈಗ ಯಾರ ಸರ್ ಅಲ್ಲ, ಇಲ್ಲಿ ಪಾತ್ರ ಪ್ರಶ್ನೆ ಅಲ್ಲ. ಎಕ್ಸಿಕ್ಯೂಟಿವ್ ಬಾಡಿ ಇಸ್ ಎಕ್ಸಿಕ್ಯೂಟಿವ್ ಆಫೀಸರ್. ಹಿ ವಿಲ್ ಡೂ ಎವ್ರಿಥಿಂಗ್. ಅಲ್ಲ, ಮುಜರಾಯಿ ಇಲಾಖೆಯಲ್ಲಿರುವಂತಹ ಎಕ್ಸಿಕ್ಯೂಟಿವ್ ಆಫೀಸರ್ ಈಸ್ ದ ಎಕ್ಸಿಕ್ಯೂಟಿವ್ ಅಥಾರಿಟಿ. ಹಿ ವಿಲ್ ಡೂ ಎವ್ರಿಥಿಂಗ್. ಮಿಕ್ಕಿರುವಂತದ್ದು ಬರುತ್ತಾ ಸರ್ ಹಂತ ಹಂತವಾಗಿ? ಮೇಡಮ್, ಪ್ರತಿ ವರ್ಷ BBMP 2 ಕಂತಲ್ಲಿ ದುಡ್ಡು ರಿಲೀಸ್ ಮಾಡ್ತಾರೆ. ಫಸ್ಟ್ ಕಂತು ರಿಲೀಸ್ ಮಾಡ್ತಾ ಇದ್ದಂಗೆ ನಾವು ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕೊಡ್ತಾ ಇದ್ದಂಗೆ ಸೆಕೆಂಡ್ ಕಂತು ಕೂಡ ರಿಲೀಸ್ ಮಾಡ್ತಾರೆ. ಇದು ಎಲ್ಲಾ ಈಗ ಎಕ್ಸಾಂಪಲ್ ನೀವು ರೋಡ್ ವರ್ಕ್ ಮಾಡಿದ್ರು ಕೂಡ ಫಸ್ಟ್ ಹಾಫ್ ಪೇಮೆಂಟ್ ಆದ ನಂತರ ತಾನೇ 100% ಪೇಮೆಂಟ್ ಆಗೋದು. ಸೊ ಸೇಮ್ ಥಿಂಗ್ ಪ್ರತಿ ವರ್ಷ ಹಿಂಗೆ ಆಗೋದು. ಈ ವರ್ಷನೂ ಹಂಗೆ ಆಗಿದೆ, ಏನೂ ತೊಂದರೆ ಇಲ್ಲ. ಅಂದ್ರೆ ಈಗ ಸ್ವಂತ ಖರ್ಚಲ್ಲಿ ಈಗ ಮಾಡ್ಬೇಕಾ ಸರ್? ಈಗ ಹೇಗೆ ಅದು? ಈಗ ಕರಗ ಆಗತ್ತೆ, ಈಗ ಸ್ವಂತ ಖರ್ಚಲ್ಲಿ ಖರ್ಚು ಮಾಡಿ ಆಮೇಲೆ ಸ್ವಂತ ಯಾರು ಖರ್ಚು ಮಾಡ್ತಾ ಇಲ್ಲ ಸರ್. ನಾವು ವರ್ಕ್ ಆರ್ಡರ್ ಕೊಟ್ಟಿದ್ದೀವಿ, ಕಾಂಟ್ರಾಕ್ಟರ್ಸ್ ಅನ್ನ ಟೆಂಡರ್ ಕರೆದಿದ್ದೀವಿ, ಟೆಂಡರ್ದಾರರ ಥ್ರೂ ಖರ್ಚಾಗ್ತದೆ ಸರ್. ಇದು ಇದಕ್ಕೊಂದು ಸಮಿತಿ ಅಂತ ಇರುತ್ತೆ ಸರ್. ಈ ಸತೀಶ್ಗೆ ಇದಕ್ಕೆ ಸಂಬಂಧನೇ ಇಲ್ವಾ? ನನಗೆ ಗೊತ್ತಿಲ್ಲ ಸರ್. ಐ ಕೆನಾಟ್ ಕಾಮೆಂಟ್ ಇಟ್ ಸರ್. ಅಲ್ಲ, ಈಗ ಅವರು ಐ ಆಮ್ ನಾಟ್ ದ ಪರ್ಸನ್ ಟು ಕಾಮೆಂಟ್ ಅಗೇನ್ಸ್ಟ್ ದಟ್ ಒನ್, ಆರ್ ಐ ಆಮ್ ನಾಟ್ ದ ಪರ್ಸನ್ ಟು ಕಾಮೆಂಟ್ ಆನ್ ದಟ್ ಒನ್. ನಾವು ಆಸ್ ಅ ಆಫೀಸರ್ ನಮ್ಮ ಕೆಲಸ ನಾವು ಮಾಡ್ತಾ ಇದೀವಿ. ಸರ್, ಸತೀಶ್ ಅವರು ಹೇಳ್ತಿದ್ದಾರೆ ವ್ಯವಸ್ಥಾಪನಾ ಮಂಡಳಿ ಇದೆ, ನಾನು ಮತ್ತೆ ಪೂಜಾರಿಗಳೇನಿದ್ದಾರೆ ಕರ್ಗ ಹೊತ್ತಿರೋರು, ಅವರು ದುಡ್ಡು ಹಾಕೊಂಡು ಮಾಡ್ತಿದೀವಿ, 65 ಲಕ್ಷ ಆಗಿದೆ, ಈಗ ಯಾವುದೇ ರೀತಿಯಂತ ದುಡ್ಡು ಬಿಡುಗಡೆ ಆಗಿಲ್ಲ ಅಂತಾರೆ ಅವರು. ಅದು ನನ್ನ ಗಮನಕ್ಕೆ ಬಂದಿಲ್ಲ ಸರ್. ಅವರು ಯಾರಿಗೆ ಹೇಳಿದಾರೆ ಗೊತ್ತಿಲ್ಲ ಸರ್. ನಾವು ನಮ್ಮ ನಮ್ಮ ಎಕ್ಸಿಕ್ಯೂಟಿವ್ ಆಫೀಸರು, ನಮ್ಮ ಅಸಿಸ್ಟೆಂಟ್ ಕಮಿಷನರು, ನಮ್ಮ ತಹಸೀಲ್ದಾರ್ ಮುಜರಾಯಿ ಇವರೆಲ್ಲ ಉಸ್ತುವಾರಿ ಹಾಕಿದ್ದೇವೆ ಸರ್. ಅವರು ಎಲ್ಲರೂ ಸೇರಿ ಕೆಲಸ ಮಾಡ್ತಾರೆ. ಹೂವಿನ ಹಾರ ಹಾಕ್ಲಿಕ್ಕೂ ಕೂಡ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. 1000 ಹೂವಿನ ಹಾರಗಳನ್ನ ಬೇಕು ಸರ್. ಒಂದು ನಿಮಿಷ ಮೇಡಮ್, ಒಂದ್ ನಿಮಿಷ. ತಾವು ಇಲ್ಲಿ ದೇವಸ್ಥಾನ ಹತ್ರ ಇದ್ದೀರಾ? ಬರ್ತೀರಾ? ಸ್ವಲ್ಪ ಡೆಕೋರೇಷನ್ ಆಗಿದ್ದೆಲ್ಲ ನೋಡ್ಕೊಳ್ಳಿ ಮೇಡಮ್.
ಸರ್ ಹೂವ ಇದೆಯಾ ಆರ್ಟಿಫಿಷಿಯಲ್ ಇದೆಯಾ ಅಲ್ಲ ಒಂದ್ ನಿಮಿಷ ಸರ್ ಜಗದೀಶ್ ಅವ್ರು ಕೇಳಿ ಇಲ್ಲ ನಾವ್ ಯಾವಾಗ್ಲೂ ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡ್ಬೇಕು ಅದನ್ನ ನೋಡಿ ಸರ್ ಅಲ್ಲ ಜಗದೀಶ್ ಅಥರೈಸ್ಡ್ ಸ್ಪೋರ್ಟ್ಸ್ಮನ್ ಸರ್ ಈ ಕಡೆ ಕೇಳಿ ಸರ್ ಐ ಆಮ್ ನಾಟ್ ಅಥರೈಸ್ಡ್ ಓಕೆ ಫ್ಯಾಕ್ಟ್ಸ್ ಹೇಳಿ ಅಷ್ಟೇ ನೀವಂದ್ರೆ ಕಣ್ಣೆದುರುಗಡೆ ನಿಮ್ಗೆ ಏನ್ ಕಾಣ್ತಾ ಇದೆ ಆ ಟೈಪ್ ನೀವು ಗ್ರಹಿಸಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಜಗದೀಶ್ ಅದೆಲ್ಲ ಪ್ರಶ್ನೆ ಅದೆಲ್ಲ ಪ್ರಶ್ನೆ. ಈಗ ಪ್ರಶ್ನೆ ನಾವು ಒಂದು ಸುಮಾರು 1,200 ಜನಕ್ಕೆ ಹೂನಾರುಗಳು ಹಾಕ್ತಾರೆ. ಹಾ ಸರ್ ಆ ಹೂನಾರುಗಳಿಗೆ ದುಡ್ಡು ಕೊಟ್ಟಿಲ್ಲ ಅಂತ ಈಗ ಹಪಾದಾನೆ. ಸರ್ ಏನು ಇಲ್ಲ, ನಾವು ಅವ್ರಿಗೆ ದುಡ್ಡು ಕೊಟ್ಟಿದ್ದೀವಿ, ಇವತ್ತು ಕೂಡ ಅಡ್ವಾನ್ಸ್ ಕೊಡ್ತೀವಿ. ಯಾರಿಗೆ ಕೊಟ್ಟಿದ್ದೀರಿ ಸರ್? ಯಾರು ಕಾಂಟ್ರಾಕ್ಟರ್ ಇದ್ದಾರೆ ಸರ್? ನಮ್ಮ ರಾಜೀವ್ ಅಂತ ಇದ್ದಾರೆ, ತಿಬ್ಬಾದೇವಿ, ತಮ್ಗೆ ಗೊತ್ತಿರಬಹುದು, ವೆಲ್ ನೋನ್ ಪರ್ಸನ್. ಅಂದ್ರೆ ಮುಜರಾಯಿ ಇಲಾಖೆ ಅಧಿಕಾರಿಗಳಿಗೆ ದುಡ್ಡು ನೀವು ರಿಲೀಸ್ ಮಾಡಿದಿರಿ, ಅವ್ರು ಖರ್ಚು ಮಾಡ್ತಾರೆ, ರೈಟ್ ಸರ್? ಎಕ್ಸಾಕ್ಟ್ಲಿ ರೈಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಎಡಿಸಿಗೆ ಫೋನ್ ಮಾಡ್ಬಿಟ್ರೆ ಮತ್ತೆ ಈಗ ಈಸ್ ದಿ ಚೇರ್ಮನ್, ಎಡಿಸಿ ಇಸ್ ದಿ ಚೇರ್ಮನ್ ಆಫ್ ದಿ ಕಮಿಟಿ. ಕಮಿಟಿಯಲ್ಲಿ ಎಸಿ ಇರ್ತಾರೆ, ತಹಸೀಲ್ದಾರ್ ಇರ್ತಾರೆ, ಎಕ್ಸಿಕ್ಯೂಟಿವ್ ಆಫೀಸರ್ಸ್ ಇರ್ತಾರೆ. ಈ ವ್ಯವಸ್ಥೆಯನ್ನ ಮಾಡತಕ್ಕಂತ ಈ ಒಂದು ಕಮಿಟಿ ವ್ಯವಸ್ಥೆ ಮಾಡುತ್ತೆ. ಪಾರದರ್ಶಕವಾಗಿ ಮಾಡಬೇಕು ಅಂತ ಆದೇಶ, ನ್ಯಾಯಾಲಯದಲ್ಲಿ ಇರ್ತಕ್ಕಂಥದ್ದು ಅದೇ ಆದೇಶ. ಈ ಕಮಿಟಿಯವ್ರು ವೆಚ್ಚ ಮಾಡಲಿ, ಮತ್ತೆ ಇದನ್ನೆಲ್ಲ ಎಕ್ಸಿಕ್ಯೂಟಿವ್ ಮುಖಾಂತರ ಮಾಡಲಿ ಅಂತ. ವ್ಯವಸ್ಥಾನ ಸಮಿತಿಗೆ ಯಾವುದೇ ತರ ಅಧಿಕಾರ ಕೊಟ್ಟಿಲ್ಲ. ಅವರು ಮೇಲ್ವಿಚಾರಣೆ. ಈಗ ನಮ್ಮ ಹತ್ರ ಬಂದ್ರು ನಾವು ಅವ್ರ ಜೊತೆ ಸೇರ್ಕೋಬಹುದು, ಅವರು ನಮ್ಮ ಹತ್ರ ಸೇರ್ಕೋಬಹುದು. ವ್ಯವಸ್ಥೆ ಈಗ ನೋಡಿ, ಇದೆಲ್ಲ ಬಹಳ ಜನ ಸೇರಿದ್ರು, ವ್ಯವಸ್ಥೆ ಇದು. ಈ ವ್ಯವಸ್ಥೆಗೆ ಎಲ್ಲ ಸೇರಿ ಕಲೆಕ್ಟಿವ್ ಆಗಿ ಮಾಡುವಂತ ಕೆಲಸ ಇದು, ಒಬ್ರಿಬ್ರು ಮಾಡೋ ಕೆಲಸ ಅಲ್ಲ. ಆದ್ರೆ ಇಲ್ಲಿ ದುಡ್ಡು ರಿಲೀಸ್ ಆಗಿಲ್ಲ ಅನ್ನೋದು ಅದು ಸರಿಯಲ್ಲ. ಅದು ಬಹಳ ದೊಡ್ಡ ಒಂದು ತಪ್ಪು ಮಾಡ್ತಾ ಇದಾರೆ ಅವರು. ನನಗೆ ಕೊಡಬೇಕು ಅಂದ್ರೆ ಅರ್ಥ ಏನು? ಸಾಧ್ಯವೇ ಇಲ್ಲ.